ನಿಮಗೆ ಎಷ್ಟು ಜನರಿಗೆ CPR ಕೊಡೋದಕ್ಕೆ ಬರುತ್ತೆ? ನಮ್ಮ ಹಾಸನದಲ್ಲಿ ಲಾಸ್ಟ್ 40 days ಅಲ್ಲಿ 22 ಜನ ಹಾರ್ಟ್ ಅಟ್ಯಾಕ್ ಇಂದ ತೀರ್ಕೊಂಡಿದ್ದಾರೆ. ಮೇ ಬಿ ಅವರ ಸುತ್ತಮುತ್ತ ಇರೋ ಜನರಿಗೆ ಯಾರಿಗಾದ್ರೂ CPR ಬಂದಿದ್ರೆ ಅದರಲ್ಲಿ ಕೆಲವ್ರನ್ನಾದ್ರೂ ಅವರು ಉಳಿಸ್ಕೋಬಹುದಾಗಿತ್ತೇನೋ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮೀಟ್ ದ ಸ್ಟೋರಿ ಟೆಲ್ಲರ್. CPR ಅಂದ್ರೆ ಕಾರ್ಡಿಯೋ ಪಲ್ಮನರಿ ರೆಸಿಸಿಯೇಷನ್ ಅಂತ ಅರ್ಥ. ಅಂದ್ರೆ ಈ ಹಾರ್ಟ್ ಅಟ್ಯಾಕ್ ಆದ್ರೆ ಈ ಹಾರ್ಟ್ ಪಂಪ್ ಆಗೋದು ನಿಂತೋಗುತ್ತೆ. ಬಾಡಿಯಲ್ಲಿರುವಂತಹ ವೈಟಲ್ ಆರ್ಗನ್ಸ್ ಬ್ರೈನ್ಸ್ಗೆ ಬ್ಲಡ್ ನ ಪಂಪ್ ಮಾಡೋದನ್ನ ನಿಲ್ಲಿಸ್ಬಿಡುತ್ತೆ. ಆಗ ನಾವೇನಂದ್ರೆ ಅವ್ರ ಎದೆ ಮೇಲೆ ಕೈ ಇಟ್ಟು ಫಾಸ್ಟ್ ಅಂಡ್ ಸ್ಟ್ರಾಂಗ್ ಕಂಪ್ರೆಷನ್ ಕೊಟ್ಟಾಗ ನಾವು ಎಕ್ಸ್ಟರ್ನಲ್ ಆಗಿಂದ ಬ್ಲಡ್ ನ ಪಂಪ್ ಮಾಡೋದು ಸ್ಟಾರ್ಟ್ ಮಾಡ್ಬೋದು. ಸೊ ಆಂಬ್ಯುಲೆನ್ಸ್ ಆಗ್ಬೋದು ಅಥವಾ ಎಕ್ಸ್ಟರ್ನಲ್ ಹೆಲ್ಪ್ ಬರೋವರೆಗೂ ನಾವು ಅವ್ರನ್ನ ಜೀವಂತವಾಗಿ ಉಳಿಸ್ಕೋಬಹುದು. ಈ CPR ಯಾವಾಗ ಉಪಯೋಗಕ್ಕೆ ಬರುತ್ತೆ ಅಂದ್ರೆ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆದಾಗ, ಆಕ್ಸಿಡೆಂಟ್, ನೀರಲ್ಲಿ ಬಿದ್ದು ಮುಳುಗ್ದವರು, ಎಲೆಕ್ಟ್ರಿಕ್ ಶಾಕ್ ಹೊಡೆದಾಗ, ಈ ತರ ಸಿಚುವೇಶನ್ಸ್ ಅಲ್ಲಿ ಹಾರ್ಟ್ ಪಂಪ್ ಆಗೋದು ನಿಂತೋಗುತ್ತೆ. ಆಗ ನಾವು CPR ಕೊಟ್ಟು ಅವ್ರನ್ನ ನಾವು ಉಳಿಸ್ಕೋಬಹುದು. ಶಾಕಿಂಗ್ ಏನಪ್ಪಾ ಅಂದ್ರೆ ಇಡೀ ಇಂಡಿಯಾಲಿ CPR ನಂತಹ ಲೈಫ್ ಸೇವಿಂಗ್ ಟೆಕ್ನಿಕ್ಸ್ ಬರೀ 2% ಆಫ್ ದ ಜನರಲ್ ಪಾಪ್ಯುಲೇಷನ್ಗೆ ಮಾತ್ರ ಗೊತ್ತಿದೆ. ಸ್ಕೂಲ್ ನಲ್ಲಿ ಎಜುಕೇಶನ್ ಜೊತೆಗೆ ಫಸ್ಟ್ ಏಡ್, CPR ಈ ತರದನ್ನ ಹೇಳ್ಕೊಟ್ರೆ ಎಷ್ಟೋ ಪ್ರಾಣಗಳನ್ನ ಉಳಿಸಬಹುದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಈಗಲೇ ಕಮೆಂಟ್ ಮಾಡಿ. ನಿಮ್ಗೆ ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಅಂತ ಅನ್ಸಿದ್ರೆ ಈಗಲೇ ಸೇವ್ ಮಾಡ್ಕೊಳ್ಳಿ. ಮತ್ತೆ ನೀವು ಕೇರ್ ಮಾಡುವಂತಹ ವ್ಯಕ್ತಿಗಳಿಗೆ ಈ ಇನ್ಫಾರ್ಮೇಶನ್ ಶೇರ್ ಮಾಡಿ. ಥ್ಯಾಂಕ್ ಯು.